ಇನ್ನು BE ಕಲಿಯುತ್ತಿದ್ದ ಸುಮತಿ ತನ್ನ ವ್ಯಾಸಂಗ ಪೂರ್ಣಗೊಳಿಸದೆ ಪ್ರೇಮದ ಹುಚ್ಚು ಹೊಳೆಯಲ್ಲಿ ಕೊಚ್ಚಿ ಹೋಗಿ ತಂದೆ ತಾಯಿಯ ಮಾತನ್ನು ಕೇಳದೆ ಕೂಡಲೇ ಮದುವೆಯಾಗಲು ನಿರ್ಧರಿಸಿದಳು. ಇಬ್ಬರ ಮನೆಯಲ್ಲೂ ಎಷ್ಟೇ ಬೇಡವೆಂದರೂ ಕೇಳದೆ ಆತುರವಾಗಿ ಮದುವೆ ಮುಗಿಸಿಕೊಂಡರು. ಈ ಮದುವೆಯಿಂದ ಸುಮತಿಯು ತನ್ನ ವಿದ್ಯಾಭ್ಯಾಸವನ್ನು ಅರ್ಧಕ್ಕೆ ನಿಲ್ಲಿಸಿ ಮನೆಯಲ್ಲಿರುವಂತಾಯಿತು. ಅಲ್ಲದೆ ರವಿಗೆ ಒಬ್ಬ ಅಣ್ಣನಿದ್ದ. ಅವನಿಗೆ ನಂದಿನಿ ಎಂಬ ಹೆಂಡತಿಯೂ ಕೂಡ ಇದ್ದಳು. ಆದರೆ ರವಿಯ ಅತ್ತಿಗೆ ನಂದಿನಿ ಒಳ್ಳೆಯ ಮನಸ್ಸಿನವಳಲ್ಲ. ಆ ಮನೆಯಲ್ಲಿ ಅವಳದೇ ಮಾತು ನಡೆಯಬೇಕೆಂಬ ದುರಹಂಕಾರ ಹೊಂದಿರುವ ಹೆಣ್ಣಾಗಿದ್ದು ಮನೆ ಯಜಮಾನಿಯಂತೆ ವರ್ತಿಸುತ್ತಿದ್ದಳು. ರವಿಯ ಅಪ್ಪ ಅಮ್ಮ ಅವಳ ಮಾತನ್ನೇ ಕೇಳುತ್ತಿದ್ದರು. ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ ತಂದು ಹಾಕುವ ಬುದ್ಧಿ ಅವಳದು. ದಿನೇ ದಿನೇ ರವಿ ಮತ್ತು ಸುಮತಿಯ ನಡುವೆ ಸಣ್ಣ ಪುಟ್ಟ ವಿಷಯಕ್ಕೆ ಜಗಳ, ಕೋಪ, ವಿರಸ ಜಾಸ್ತಿಯಾಯಿತು. ಕಿಚ್ಚು ಹಚ್ಚಿದವಳು ಅಂದರೆ ಅವನ ಅತ್ತಿಗೆ. ಏನೂ ತಿಳಿಯದಂತೆ ಇಬ್ಬರ ಜೊತೆಗೂ ಒಳ್ಳೆಯವಳ ತರಹ ನಟಿಸುತ್ತಾ ಮನದಲ್ಲಿ ಖುಷಿ ಪಡುತ್ತಿದ್ದಳು. ಸುಮತಿಗೆ ದಿನ ಒಂದಲ್ಲ ಒಂದು ರೀತಿಯಲ್ಲಿ ಮನೆಯಲ್ಲಿ ಕಿರುಕುಳವಾಗುತ್ತಿತ್ತು. ಅತ್ತೆ ಹೇಳುತ್ತಿದ್ದರು, ನೈಟ್ ಡ್ರೆಸ್, ನೈಟಿ ಯಾವುದೂ ಹಾಕುವ ಹಾಗಿಲ್ಲ, ಚೂಡಿದಾರ್, ಸೀರೆ ಬಿಟ್ಟು ಇನ್ನೊಂದು ಧರಿಸುವ ಹಾಗಿರಲಿಲ್ಲ. ಸುಮತಿ ಹೆಚ್ಚಾಗಿ ಪ್ಯಾಂಟ್ ಹಾಕುತ್ತಿದ್ದಳು. ಆದರೆ ಅತ್ತೆಯ ಮನೆಯಲ್ಲಿ ಅದ್ಯಾವುದನ್ನೂ ಹಾಕುವ ಹಾಗಿರಲಿಲ್ಲ. ಅವಳಿಗೆ ಸೀರೆ ಉಡಲು ಬರುತ್ತಿರಲಿಲ್ಲ. ಅದು ಕಷ್ಟದ ಕೆಲಸವಾಗಿತ್ತು. ಈ ವಿಷಯಕ್ಕಾಗಿ ಮನೆಯಲ್ಲಿ ಜಗಳವೂ ಕೂಡ ಆಗುತ್ತಿತ್ತು. ಒಂದೊಂದು ಸಾರಿ ಸುಮತಿಗೆ ಅನಿಸುತ್ತಿತ್ತು, ಅಮ್ಮ ಹೇಳಿದ ಹಾಗೆ ಮದುವೆ ವಿಚಾರದಲ್ಲಿ ನಾನು ಆತುರಪಟ್ಟೆ. ಪ್ರೀತಿಯ ಮೋಹಕ್ಕೆ ಒಳಗಾಗಿ, ಆಕರ್ಷಣೆಗೆ ಒಳಗಾಗಿ ನಾನು ರವಿಯನ್ನು ಮದುವೆಯಾಗಿದ್ದು ತಪ್ಪಾಯಿತೆಂದು ಒಂದೊಂದು ಸಾರಿ ಅನಿಸುತ್ತಿತ್ತು. ಅಮ್ಮನನ್ನು ನೆನೆದು ಕಣ್ಣೀರು ಹಾಕುತ್ತಿದ್ದಳು. ನನ್ನ ಅಪ್ಪನಿಗಂತೂ ಇನ್ನೂ ನನ್ನ ಮೇಲೆ ಕೋಪ ಹೋಗಿರಲಿಲ್ಲ. ರವಿಗಂತೂ ಮೂಗಿನ ತುದಿಯಲ್ಲಿ ಕೋಪ. ಯಾವ ವಸ್ತುಗಳು ಎಲ್ಲಿರಬೇಕು ಅಲ್ಲೇ ಇರಬೇಕಾಗಿತ್ತು. ಸ್ವಲ್ಪ ವ್ಯತ್ಯಾಸವಾದರೂ ಅದಕ್ಕೂ ಕೂಡ ದೊಡ್ಡ ಜಗಳ ಮಾಡುತ್ತಿದ್ದ. ಇದಕ್ಕೆ ಅವರ ಅತ್ತಿಗೆ ಸ್ವಲ್ಪ ಒಗ್ಗರಣೆ ಹಾಕುತ್ತಿದ್ದರು. ನಿನ್ನ ಹೆಂಡತಿಯನ್ನು ನೀನು ಕಂಟ್ರೋಲ್ನಲ್ಲಿ ಇಡಬೇಕು. ನೀವು ಜಗಳ ಮಾಡುವಾಗ ಅವಳ ಧ್ವನಿಯ ಹೆಚ್ಚಾಗಿ ಕೇಳಿಸುತ್ತದೆ. ನೀನು ಕೂಡ ಜೋರಾಗಬೇಕು. ನಿಮ್ಮ ಅಣ್ಣನಿಗೆ ನಾನು ಎಷ್ಟು ಹೆದರ್ತೀನಿ ಗೊತ್ತಾ ಎಂದು ಇಲ್ಲಸಲ್ಲದನ್ನು ಅವನ ತಲೆಗೆ ತುಂಬಿದಳು. 2 ದಿನ ಮನೆ ಕೆಲಸದವರು ಬರದೇ ಇದ್ದಾಗ ಸುಮತಿಗೆ ಮನೆ ಸ್ವಚ್ಛ ಮಾಡಲು ಹೇಳಿದಳು. ಅವಳು ನನಗೆ ಬರುವುದಿಲ್ಲವೆಂದು ಹೇಳಿದಳು. ನಂದಿನಿ ಯಾರೂ ಇಲ್ಲದ ಸಮಯ ನೋಡಿ ರವಿಯ ಬಳಿ ಹೋಗಿ ಸುಮತಿಯ ಅಮ್ಮನ ಹತ್ತಿರ ಮಾತನಾಡು ಎಂದು ಹೇಳಿಕೊಟ್ಟಳು. ಅವನು ಹಾಗೆ ಮಾಡಿದ. ಅತ್ತೆ ವನಜಳ ಫೋನ್ಗೆ ಕರೆ ಮಾಡಿ, ನಿಮ್ಮ ಮಗಳಿಗೆ ಏನು ಕಲಿಸಿದ್ದೀರಾ? ಗುಡಿಸಲು, ಮನೆ ಒರೆಸಲು ಬರುವುದಿಲ್ಲ, ಮನೆಯ ಕೆಲಸ ಯಾವುದೂ ಬರುವುದಿಲ್ಲ ಅವಳಿಗೆ. ಆಗ ಅತ್ತೆ ವನಜ, ಅವಳು ತುಂಬ ಚಿಕ್ಕವಳು, ನಿಧಾನವಾಗಿ ಕಲಿಯುತ್ತಾಳೆ ಎಂದು ಹೇಳಿದರು. ಆಗ ರವಿ, ನೀವು ಒದ್ದು ಬುದ್ಧಿ ಕಲಿಸಬೇಕಿತ್ತು. ನಮ್ಮನೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ಹಾಗೆ ಕಲಿಸಿದ್ದೇವೆ ಎಂದು ಕಟುವಾಗಿ ಹೇಳಿದ. ಯಾಕೋ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿದೆ ಎಂದು ವನಜ ಎಣಿಸಿ ಅನಂತ್ ಮತ್ತು ವನಜ ಮಗಳ ಮನೆಗೆ ಹೋಗಿ ಮಾತನೆಂದು ನಿಶ್ಚಯಿಸಿದರು. ಸುಮತಿಯ ಅಪ್ಪನಿಗೆ ಎಷ್ಟೇ ಕೋಪವಿದ್ದರೂ ರವಿ ಮನೆಗೆ ಮಾತನಾಡಲು ಬಂದರು. ಸುಮತಿಯ ಅಪ್ಪ ಅಮ್ಮ ರವಿಯ ಅಪ್ಪ ಅಮ್ಮನ ಬಳಿ ಮಾತನಾಡಿದರು. ಅದಕ್ಕವರು, ನಮ್ಮ ಮಗನಿಗೆ ಬುದ್ಧಿ ಹೇಳ್ತೀವಿ, ನೀವು ನಿಮ್ಮ ಮಗಳಿಗೂ ಬುದ್ಧಿ ಹೇಳಿ. ಇಬ್ಬರು ಕೋಪ ಮಾಡಿಕೊಂಡು ಕೂಗಾಡಿದರೆ ಹೇಗೆ? ನೋಡಿದವರು ನಗುತ್ತಾರೆ ಎಂದು ಹೇಳಿ ಇಬ್ಬರನ್ನು ಕೂರಿಸಿಕೊಂಡು 4 ಮಂದಿ ಬುದ್ಧಿ ಹೇಳಿದರು. ಸಂಸಾರವೆಂದರೆ ಹೀಗೆ, ಎಲ್ಲ ಸರಿ ಇರುವುದಿಲ್ಲ. ಒಬ್ಬರಿಗೊಬ್ಬರು ಹೊಂದಿಕೊಂಡು ಹೋಗಬೇಕು. ಇಬ್ಬರು ಕೋಪ ಕಡಿಮೆ ಮಾಡಿಕೊಳ್ಳಿ ಎಂದು ಬುದ್ಧಿ ಹೇಳಿದರು. ಸುಮತಿಯ ಅಪ್ಪ ಯಾರೂ ಇಲ್ಲದಿರುವಾಗ ರವಿಯ ಬಳಿ ಬಂದು, ಸುಮತಿ ಇನ್ನೂ ಚಿಕ್ಕವಳು, ಮನೆಯವರನ್ನು ಬಿಟ್ಟು ನಿನ್ನನ್ನು ನಂಬಿ ಬಂದಿದ್ದಾಳೆ, ಅವಳನ್ನು ಚೆನ್ನಾಗಿ ನೋಡಿಕೋ ಎಂದು ನಿಧಾನವಾಗಿ ತಿಳಿ ಹೇಳಿದರು. ನೀನು ಈ ವಿಚಾರದಲ್ಲಿ ಯಾರ ಮಾತನ್ನು ಕೇಳಬೇಡ. ಅವಳು ನಿನ್ನ ಹೆಂಡತಿ, ಅವಳ ಜವಾಬ್ದಾರಿ ನಿನ್ನದು ಎಂದು ಸೂಕ್ಷ್ಮವಾಗಿ ತಿಳಿಸಿದರು. ಅಂತೂ ಮುಂದೆ ಕೆಲವು ದಿನಗಳ ಕಾಲ ಇಬ್ಬರು ಜಗಳವಾಡದೆ ಸಹನೆಯಿಂದ ಇದ್ದರು. ಸುಮತಿ ಮತ್ತೆ ಡ್ಯಾನ್ಸ್ ಕ್ಲಾಸ್ ಮತ್ತು ಕಾಲೇಜಿಗೆ ಸೇರಿಕೊಂಡು ಸಮಯವನ್ನು ಸುಗಮವಾಗಿ ಸಾಗಿಸುತ್ತಿದ್ದಳು. ಸುಮತಿ ಮತ್ತು ರವಿ ಸಣ್ಣ ಪುಟ್ಟದಕ್ಕೆ ಕಿತ್ತಾಡುವುದು ಕೂಡ ಕಡಿಮೆಯಾಗಿತ್ತು. ಒಂದು ದಿನ ಸುಮತಿಯನ್ನು ಅವಳ ಅಮ್ಮನ ಮನೆಗೆ ಕರೆದುಕೊಂಡು ಹೋದ. ಅತ್ತೆ ಮಾವ ಪ್ರೀತಿಯಿಂದ ಮಾತನಾಡಿಸಿ, ಹೀಗೆ ಇಬ್ಬರು ನಗುತ್ತಿದ್ದರೆ ಎಷ್ಟು ಚೆಂದ ಎಂದು ಹೇಳಿದರು. ಸುಮತಿಗೆ ನೃತ್ಯ ಶಾಲೆಯಲ್ಲಿ ವಾರ್ಷಿಕೋತ್ಸವವೆಂದು ದಿನ ಕ್ಲಾಸ್ ಮುಗಿಸಿ
ಮನೆಗೆ ಬರುವುದು ತುಂಬ ತಡವಾಗುತ್ತಿತ್ತು. ಗಂಡ ಮತ್ತು ಅತ್ತೆಗೆ ಮೊದಲೇ ತಿಳಿಸಿದ್ದಳು. ಅವರು ಮೊದಲು ಸರಿ ಎಂದಿದ್ದರು. ಆದರೆ ದೊಡ್ಡ ಸೊಸೆ ನಂದಿನಿ ಸುಮತಿ ಬರುವುದು ಎಷ್ಟು ತಡವಾಗುತ್ತೆ, ಪಾಪ ಅವಳಿಗೆ ಎಷ್ಟು ಕಷ್ಟ. ಅವಳು ಮದುವೆಯಾದ ಮೇಲೆ ಇದೆಲ್ಲ ಇಟ್ಟುಕೊಳ್ಳಬಾರದು. ಹೆಣ್ಣು ಮಕ್ಕಳು ರಾತ್ರಿ ಬರುವುದು ಯಾಕೋ ಚೆನ್ನಾಗಿ ಕಾಣುವುದಿಲ್ಲ. ಮೊದಲೇ ನಮ್ಮದು ಸಂಪ್ರದಾಯಸ್ಥ ಕುಟುಂಬ ಎಂದು ಅತ್ತೆ ಬಳಿ ಕಿವಿ ಚುಚ್ಚಿದಳು. ಸುಮತಿ ಅತ್ತೆಗೂ ಕೂಡ ಇದು ಸರಿ ಅನಿಸಿತು. ಹೌದು, ಮದುವೆಯಾದ ಮೇಲೆ ಇದೆಲ್ಲ ಸರಿ ಇಲ್ಲ. ಹೆಣ್ಣು ಮಕ್ಕಳು ರಾತ್ರಿ ಮನೆಗೆ ಬಂದರೆ ಏನು ಚಂದ ಎಂದು ಹೇಳಿದಳು. ಸುಮ್ಮನೆ ರವಿಗೆ ಫೋನ್ ಮಾಡಿ ಅವನ ತಲೆಯಲ್ಲಿ ಇಲ್ಲ ಸಲ್ಲದನ್ನು ತುಂಬಿದ್ದಳು. ಸುಮತಿ ಮತ್ತು ರವಿ ಜೊತೆಗಿದ್ದಾಗ ಫೋನ್ ಮಾಡುವುದು, ಮಾತನಾಡುವುದನ್ನು ಮಾಡುತ್ತಿದ್ದಳು. ಮೊದಲಿನಿಂದ ಸಲಿಗೆ ಎಂದು ತಪ್ಪು ತಿಳಿಯದೆ ಸುಮತಿ ಸುಮ್ಮನೆ ಇದ್ದಳು. ಒಂದು ದಿನ ಸುಮತಿ ಯಾರಿಗೂ ಫೋನ್ ಮಾಡಲೆಂದು ರವಿಯ ಫೋನ್ ತೆಗೆದುಕೊಂಡಳು. ಅದರಲ್ಲಿ ನಂದಿನಿಯದೇ ಬೇಕಾದಷ್ಟು ಮಿಸ್ ಕಾಲ್ ಮತ್ತು ಕಾಲ್ ರೆಕಾರ್ಡ್ಗಳು ಇದ್ದವು. ಸಂಶಯವಾಗಿ ಫೋನ್ ಕಾಲ್ ರೆಕಾರ್ಡ್ ಇದ್ದ ಕಾರಣ ರವಿಯನ್ನು ಕರೆದು, ನೋಡು ರವಿ, ನಿನ್ನ ಫೋನಿಗೆ ನಿಮ್ಮ ಅತ್ತಿಗೆ ಕಾಲ್ ಲಿಸ್ಟ್ ಜಾಸ್ತಿಯಾಗಿದೆ. ಏನು ಮಾತನಾಡಿದ್ದೀರಿ ಎಂದು ನಾನು ಕೇಳುತ್ತೇನೆ, ನೀನು ಇಲ್ಲೇ ಇರು ಎಂದಳು. ಆಗ ರವಿ ಬೇಡ ಸುಮತಿ ಎಂದು ಹೇಳಿದ. ಅದನ್ನು ಕೇಳದೆ ಕಾಲ್ ರೆಕಾರ್ಡನ್ನು ಪ್ಲೇ ಮಾಡಿದಳು ಸುಮತಿ. ರವಿ, ನೀನು ಯಾಕೆ ಸುಮತಿಗೆ ನೃತ್ಯ ಕಲಿಯಲು ಒಪ್ಪಿಗೆ ಕೊಟ್ಟೆ? ಬೇಡ ಅನ್ನಬೇಕಿತ್ತು. ಮದುವೆಯಾದ ಮೇಲೆ ಇದೆಲ್ಲ ಏನು ಚೆಂದ. ನೀನು ಎಲ್ಲದಕ್ಕೂ ಹೂ ಎಂದರೆ ಅವಳು ನಿನ್ನ ತಲೆಯ ಮೇಲೆ ಕುಳಿತುಕೊಳ್ಳುತ್ತಾಳೆ. ನನ್ನನ್ನು ನೋಡು, ನನಗೆ ಇಷ್ಟ ಇರುವುದನ್ನು ನಿಮ್ಮ ಅಣ್ಣ ಬೇಡ ಎಂದರೆ ನಾನು ಮಾಡುವುದಿಲ್ಲ. ನನ್ನ ಹವ್ಯಾಸಕ್ಕಿಂತ ನಮ್ಮ ಮನೆಯ ಗೌರವ ಮುಖ್ಯ. ನಮ್ಮ ಮನೆಯಲ್ಲಿ ಅತ್ತೆ ಮಾವ ಒಳ್ಳೆಯವರು, ಅದಕ್ಕಾಗಿ ಇವಳು ಹೀಗೆ ಆಡುತ್ತಿದ್ದಾಳೆ. ಅಷ್ಟಕ್ಕೂ ಅವರ ಅಪ್ಪ ಅಮ್ಮನಿಗೆ ಬುದ್ಧಿ ಹೇಳುವುದು ಏಕೆ? ಅವರು ನಮ್ಮ ಮನೆಗೆ ಬಂದಾಗ ನನಗೆ ಕೋಪ ಬಂದಿತ್ತು. ಎಷ್ಟು ಒಳ್ಳೆಯವನು ನೀನು, ನಿನಗೆ ಬುದ್ಧಿ ಹೇಳುವುದಕ್ಕೆ ಅವರು ಯಾರು? ನಾನೇ ಮಧ್ಯೆ ಮಾತನಾಡೋಣ ಅಂತ ಬಂದೆ, ಆದರೆ ನಿಮ್ಮ ಅಣ್ಣ ನನ್ನನ್ನು ತಡೆದರು. ಹೀಗೆ ಬಗೆ ಬಗೆಯಲ್ಲಿ ಸುಮತಿಯ ಬಗ್ಗೆ ಚಾಡಿ ಹೇಳಿರುವುದು ಸುಮತಿಗೆ ಗೊತ್ತಾಯಿತು. ಸುಮತಿಗೆ ಇದೆಲ್ಲವನ್ನು ಕೇಳಿ ಕೋಪ ಬಂದಿತು. ಹಳೆಯ ಕಾಲ್ ರೆಕಾರ್ಡ್ಗಳನ್ನೆಲ್ಲ ಕೇಳಿದಳು. ಎಲ್ಲದರಲ್ಲೂ ನಂದಿನಿ ನಯವಾಗಿ ಚಾಡಿ ಹೇಳುವುದೇ ಇತ್ತು. ಕೋಪಗೊಂಡ ಸುಮತಿ, ನೀನು ನಿನ್ನೆ ನನ್ನ ಮೇಲೆ ಸಿಡಿಮಿಡಿಗೊಂಡಿದ್ದು ಇದಕ್ಕೇನಾ ಎಂದು ಕೇಳಿದಳು. ಅದಕ್ಕೆ ರವಿ, ಅವರು ನನಗೆ ತಾಯಿಯ ಸಮಾನ. ಅವರು ನಮ್ಮ ಮನೆಯವರು, ಚೆನ್ನಾಗಿರಲಿ ಎಂದು ಹೇಳಿದ್ದಾರೆ ಅಷ್ಟೇ ಎಂದು ಕೋಪದಿಂದ ಹೇಳಿದ. ಓ, ಹಾಗಿದ್ದರೆ ನಾನು ಮನೆಯವಳಲ್ವಾ? ನೀನು ಈಗ ಬಂದಿರುವೆ, ಅವರು 1 ವರ್ಷ ಮುಂಚೆ ಬಂದವರು. ಅವರಿಗೆ ಅಲ್ಲ ಗೊತ್ತು. ನೀನು ತಲೆಹರಟೆ ಮಾಡಬೇಡ ಎಂದು ರೇಗಿದ. ಸುಮತಿಗೂ ಕೋಪ ನೆತ್ತಿಗೇರಿ ಜೋರಾಗಿ ಕೂಗಾಡಿದಳು. ಆಗ ರವಿ, ನಾನು ಹೇಳಿದ ಹಾಗೆ ಕೇಳಿಕೊಂಡಿರುವುದಾದರೆ ಇರು, ಇಲ್ಲ ಅಂದರೆ ಹೊರಟು ಹೋಗು ಎಂದು ಅವನು ಕೂಗಾಡಿದ. ಸರಿ, ನಿನಗೆ ನನ್ನ ಅವಶ್ಯಕತೆ ಇಲ್ಲ ಅಂದ ಮೇಲೆ ನನಗೂ ಬೇಡ ಎಂದು ಬಟ್ಟೆ ಪ್ಯಾಕ್ ಮಾಡಿಕೊಂಡು ಹೊರಟು ಹೋದಳು. ಮನೆಗೆ ಬಂದ ಸುಮತಿ ಅಪ್ಪ ಅಮ್ಮನ ಬಳಿ ನಾನು ಸುಖವಾಗಿರಲು ಆ ನಂದಿನಿ ಬಿಡುವುದಿಲ್ಲ. ಅವನು ಅತ್ತಿಗೆ ಹೇಳಿದ ಮಾತು ಕೇಳುತ್ತಾನೆ. ಅಮ್ಮ, ನಾನು ತಪ್ಪು ಮಾಡಿಬಿಟ್ಟೆ, ನಾನು ಬದುಕಿರಬಾರದು ಎಂದು ಜೋರಾಗಿ ಅತ್ತಳು. ವನಜ ಮತ್ತು ಅನಂತ್, ನೀನು ಸಮಾಧಾನ ಮಾಡಿಕೊ ಮಗಳೇ, ನಾವು ಮಾತನಾಡುತ್ತೀವಿ ಎಂದು ಮಗಳನ್ನು ಸಂತೈಸಿದರು. ಸುಮತಿಯ ಅಪ್ಪ ಅಮ್ಮ ರವಿಗೆ ಫೋನ್ ಮಾಡಿದರು. ಆದರೆ ರವಿಗೆ ಸಿಟ್ಟು ಕಡಿಮೆ ಆಗಿರಲಿಲ್ಲ. ನಿಮ್ಮ ಮಗಳಿಗೆ ಎಷ್ಟು ಧೈರ್ಯ? ಅವಳೇ ಮನೆ ಬಿಟ್ಟು ಹೋಗಿದ್ದಾಳೆ. ಬೇಕಿದ್ದರೆ ಅವಳೇ ಬರಲಿ, ನಾನು ಕರೆಯಲು ಬರುವುದಿಲ್ಲ ಎಂದು ಕೋಪದಿಂದ ಹೇಳಿದ. ಸುಮತಿಗೆ ಎಷ್ಟೇ ಬುದ್ಧಿ ಹೇಳಿದರೂ ಅವಳು ನಾನು ಅಲ್ಲಿಗೆ ಹೋಗುವುದಿಲ್ಲ ಎಂದು ಹಠ ಹಿಡಿದಳು. ಅದೇ ದಿನ ಸುಮತಿಯ ಚಿಕ್ಕಪ್ಪ ಅಂದರೆ ಅನಂತನ ತಮ್ಮ ಮನೆಗೆ ಬಂದಿದ್ದರು. ವಿಷಯ ಕೇಳಿ, ಅಣ್ಣ ನಾನು ಬರುತ್ತೇನೆ ನಡಿ, ಆ ಹೆಂಗಸಿನ ಬಳಿ ಮತ್ತು ಮನೆಯವರ ಬಳಿ ಕೂತು ಮಾತನಾಡೋಣ ಎಂದರು. ಮೂವರು ರವಿಯ ಮನೆಗೆ ಬಂದು ಅವನ ಅಪ್ಪ ಅಮ್ಮನ ಬಳಿ ಮಾತನಾಡಿದರು. ಅದಕ್ಕೆ ಅವರು, ನಂದಿನಿ ಏಕೆ ಫೋನ್ ಮಾಡಿ ಅವಳ ಬಗ್ಗೆ ಚಾಡಿ ಹೇಳುತ್ತಾಳೆ? ಸುಮತಿ ಎಲ್ಲೋ ತಪ್ಪಾಗಿ ತಿಳಿದುಕೊಂಡಿದ್ದಾಳೆ. ನಂದಿನಿ ಹಾಗೆಲ್ಲ ಚಾಡಿ ಹೇಳುವವಳಲ್ಲ ಎಂದು ವಾದಿಸಿದರು. ಇಲ್ಲ, ನೀವು ನಂದಿನಿಯನ್ನು ಕರೆಯಿರಿ, ನಾವು ಕೇಳುತ್ತೇನೆ ಎಂದರು. ಸುಮತಿಯ ಚಿಕ್ಕಪ್ಪ, ನಂದಿನಿಯನ್ನು ಕೇಳಿದಕ್ಕೆ ರವಿ ನನ್ನ ಮಗನ ಹಾಗೆ, ಅದಕ್ಕೆ ಅವರು ಜಗಳ ಮಾಡುವುದನ್ನು ನೋಡಲಾಗದೆ ರವಿಗೆ ಬುದ್ಧಿ ಹೇಳಿದೆ. ಅವಳ ಮಾತಿನಿಂದ ರೊಚ್ಚಿಗೆದ್ದ ಸುಮತಿಯ ಚಿಕ್ಕಪ್ಪ ಹೇಳಿದರು, ಏನಮ್ಮ ನೀನು ಸಂಸಾರ ಸರಿ ಮಾಡುವುದನ್ನು ಬಿಟ್ಟು ಒಡೆಯಲು ನೋಡುವೆಯಾ? ಬುದ್ಧಿ ಹೇಳುವುದಿದ್ದರೆ ಇಬ್ಬರನ್ನು ಕೂರಿಸಿ ಮಾತನಾಡು. ಅದೇಕೆ ಅವನೊಬ್ಬನಿಗೆ ಫೋನ್ ಮಾಡುತ್ತಿ?
ಮತ್ತೆ ಮತ್ತೆ ಹೀಗೆ ಮಾಡಿದರೆ ನಾನು ಸುಮ್ಮನೆ ಇರುವುದಿಲ್ಲ. ರವಿಗೆ ಬುದ್ಧಿ ಹೇಳಲು ಅವರ ಅಪ್ಪ ಅಮ್ಮ ಇದ್ದಾರೆ. ನೀನು ಸುಮತಿಯಂತೆ ಈ ಮನೆಗೆ ಸೊಸೆ. ನಿನ್ನ ಪಾಡಿಗೆ ನೀನು ಇದ್ದರೆ ಸರಿ, ಇಲ್ಲದಿದ್ದರೆ ನಾವು ಸುಮ್ಮನಿರುವುದಿಲ್ಲ. ನನ್ನ ಮಗಳೇನು ಅನಾಥೆಯಲ್ಲ. ನಾನು ಅಪ್ಪ ಬದುಕಿದ್ದೀನಿ. ಅವಳಿಗೆ ಅನ್ಯಾಯವಾಗಲು ಬಿಡುವುದಿಲ್ಲ. ಹೀಗೆಲ್ಲ ಹಿಂಸೆ ಮಾಡುವುದಾದರೆ ನಾನು ಅವಳನ್ನು ಕಳುಹಿಸುವುದಿಲ್ಲ. ನಂದಿನಿ ಏನು ಮಾತನಾಡದೆ ಅಳುತ್ತಾ ಒಳಗೆ ಹೋದಳು. ರವಿಯ ಅಪ್ಪ ರವಿಯನ್ನು ಮನೆಗೆ ಬರಲು ಹೇಳಿ, ನಾನು ಅವನ ಜೊತೆ ಮಾತನಾಡಿ ಸುಮತಿಯನ್ನು ಕಳುಹಿಸುತ್ತೇನೆ ಎಂದು ಹೇಳಿ ಅಲ್ಲಿಂದ ಹೊರಟು ಹೋದರು. ರವಿ ಮನೆಗೆ ಬರುತ್ತಿದ್ದಂತೆ ನಂದಿನಿ ಇಲ್ಲದ ಸಲ್ಲದ ನಾಟಕ ಮಾಡುತ್ತಲೇ, ಇವತ್ತು ಸುಮತಿಯ ಅಪ್ಪ ಅಮ್ಮ ಚಿಕ್ಕಪ್ಪ ಬಂದು ನಿಮ್ಮ ಅಪ್ಪ ಅಮ್ಮ ನನ್ನ ಬೈದರು ಎಂದು ಹೇಳುತ್ತಾ ಜೋರಾಗಿ ಅತ್ತಳು. ರವಿ, ನೀನು ಮೊದಲು ಎಷ್ಟು ಸಂತೋಷವಾಗಿರುತ್ತಿದ್ದೆ, ಆದರೆ ಮದುವೆಯಾದ ಮೇಲೆ ನಿನ್ನನ್ನು ನೋಡೋದಿಕ್ಕೆ ಆಗ್ತಾ ಇಲ್ಲ. ಯಾವಾಗಲೂ ಏನೋ ಬೇಸರದಿಂದ ಇರುತ್ತಿ. ಇದನ್ನು ನೋಡಿ ನಾನು ನಿನ್ನ ಹತ್ತಿರ ಮಾತನಾಡಿದ್ದು ತಪ್ಪಾ? ನಿನ್ನನ್ನು ನನ್ನ ಮಗ ಎಂದು ತಿಳಿದಿರುವೆ. ನಿನ್ನನ್ನು ನೋಡಿ ನನಗೆ ಸಂಕಟವಾಗುತ್ತಿತ್ತು. ಅದಕ್ಕಾಗಿ ನಿನಗೆ ಸಮಾಧಾನ ಹೇಳಲು ನಾನು ಫೋನ್ ಮಾಡುತ್ತಿದ್ದೆ. ಅದಕ್ಕೆ ನಿಮ್ಮ ಅತ್ತೆ ಮಾವ ಮತ್ತು ಅವರ ಚಿಕ್ಕಪ್ಪ ನನ್ನನ್ನು ಬಾಯಿಗೆ ಬಂದ ಹಾಗೆ ಬೈದರು ಎಂದು ನಾಟಕವಾಡುತ್ತಾಳೆ ನಂದಿನಿ. ನಂತರ ರವಿಯ ಅಪ್ಪ ಅಮ್ಮ, ಇದೆಲ್ಲ ಸರಿ ಹೋಗುವುದಿಲ್ಲ ರವಿ. ನೀನು ಮದುವೆ ಮಾಡಿಕೊಂಡ ಮೇಲೆ ಅವಳು ನಿನ್ನವಳು. ಮೊದಲು ಹೋಗಿ ಅವಳನ್ನು ಕರೆದುಕೊಂಡು ಬಾ. ಸ್ವಲ್ಪ ದಿನ ನೀವಿಬ್ಬರೇ ಬೇರೆ ಸಂಸಾರ ಇರಿ ಎಂದು ಹೇಳುತ್ತಾರೆ. ಆಗ ರವಿ, ಅಪ್ಪ ಅಮ್ಮ ನೀವು ಸುಮ್ಮನೆ ಇರಿ, ಈಗ ನಾವು ಸೋತರೆ ಸರಿ ಇರುವುದಿಲ್ಲ ಎಂದು ಕಟುವಾಗಿ ಹೇಳಿ ಹೊರಗೆ ಹೋಗುತ್ತಾನೆ. ನಂತರ ರವಿಯ ಅಣ್ಣ ಕೂಡ ಸ್ವಲ್ಪ ದಿನ ಸುಮ್ಮನೆ ಇದ್ದು ಬಿಡಿ, ಇಬ್ಬರು ಕೋಪ ಕಡಿಮೆಯಾದ ಮೇಲೆ ಸರಿ ಹೋಗುತ್ತಾರೆ ಎಂದು ಎಲ್ಲರೂ ಒಳಗೆ ಹೋಗುತ್ತಾರೆ. ನಂದಿನಿ ಯಾರೂ ಇಲ್ಲದ ಸಮಯದಲ್ಲಿ ರವಿಯ ತಲೆ ತಿನ್ನುತ್ತಾಳೆ. ಸುಮತಿ ಮನೆಯವರು ತುಂಬ ಅಹಂಕಾರದವರು. ನಮ್ಮ ಮನೆಗೆ ಬಂದು ಅತ್ತೆ ಮಾವ ನನ್ನ ಪಾಪ ಎಷ್ಟು ಬೈದರು ಎಂದರೆ ನನಗೆ ಆ ಪದಗಳನ್ನು ಹೇಳುವುದಕ್ಕೆ ಆಗುತ್ತಿಲ್ಲ. ಪಾಪ ಅತ್ತೆ ಮಾವ ಹೇಗೆ ಸಹಿಸಿಕೊಂಡರೂ ಗೊತ್ತಿಲ್ಲ. ಇನ್ನು ನನಗಂತೂ ಅವರ ಚಿಕ್ಕಪ್ಪ ಹೊಡೆಯೋದಕ್ಕೆ ಬಂದರು. ನನಗೆ ತುಂಬಾ ಭಯ ಆಗುತ್ತಿತ್ತು ಎಂದು ಮೊಸಳೆ ಕಣ್ಣೀರು ಹಾಕುತ್ತಾಳೆ. ಆಗ ರವಿ ಕೋಪದಿಂದ, ಏನು, ನಮ್ಮ ಅಪ್ಪಮ್ಮನಿಗೆ ಅವಮಾನ ಮಾಡಿದರೆ, ನಿಮಗೆ ಹೊಡೆಯೋದಕ್ಕೆ ಬಂದರೆ, ಇದನ್ನು ನಾನು ಕೇಳಿ ಸುಮ್ಮನಿದ್ದರೆ ಸರಿ ಹೋಗುವುದಿಲ್ಲ. ಏನು, ಅವರಿಗೊಬ್ಬರೇ ಜನ ಇರೋದು, ನಾನು ಯಾರು ಅಂತ ಅವರಿಗೆ ತೋರಿಸುತ್ತೇನೆ. ನನಗೂ ಕೂಡ ಜನ ಇದ್ದಾರೆ, ಅವರಿಗೆ ಒಂದು ಗತಿ ಕಾಣಿಸುತ್ತೇನೆ ಎಂದು ಕೋಪದಿಂದ ಹೋಗುತ್ತಾನೆ. ಅದೇ ಕೋಪದಿಂದ ರವಿ ಸುಮತಿಯ ಮನೆಗೆ ರೌಡಿಗಳನ್ನು ಕಳಿಸುತ್ತಾನೆ. ಸುಮತಿ ಮನೆಯಲ್ಲಿ ಇರುವುದಿಲ್ಲ, ಆದರೆ ಸುಮತಿಯ ಅಪ್ಪ ಅಮ್ಮ ಇರುತ್ತಾರೆ. ರವಿಯ ಸ್ನೇಹಿತ, ನನ್ನ ಸ್ನೇಹಿತನ ಮನೆಗೆ ಹೋಗಿ ಅವರ ಮನೆಯವರನ್ನು ಎದುರಿಸಿ ಬೈದು ಬರುತ್ತೀರಾ ಎಂದು ಸುಮತಿಯ ಅಪ್ಪ ಮನೆಗೆ ಎಲ್ಲರೂ ಸೇರಿ ಹೊಡೆದು ತಳ್ಳುತ್ತಾರೆ. ಅವರ ಚೀರಾಟಕ್ಕೆ ಮನೆಯ ಅಕ್ಕಪಕ್ಕದವರು ಬಂದು ಸೇರುತ್ತಾರೆ. ಅಷ್ಟರಲ್ಲಿ ರವಿಯ ಜನರು ಅಲ್ಲಿಂದ ಓಡಿ ಹೋಗುತ್ತಾರೆ. ಈ ವಿಷಯ ಸುಮತಿಗೆ ತಿಳಿಯುತ್ತದೆ. ಅಷ್ಟರಲ್ಲಿ ಅಕ್ಕಪಕ್ಕದ ಜನರು ಸುಮತಿಯ ಅಪ್ಪನನ್ನು ಆಸ್ಪತ್ರೆಗೆ ಸೇರಿಸಿರುತ್ತಾರೆ. ಅದನ್ನು ನೋಡಿ ಸುಮತಿಗೆ ಬೇಜಾರಾಗುತ್ತದೆ. ರವಿಯ ಮೇಲೆ ಇದ್ದ ಅಲ್ಪ ಸ್ವಲ್ಪ ಪ್ರೀತಿಯೂ ಹೋಗಿ ಅದು ದ್ವೇಷಕ್ಕೆ ತಿರುಗುತ್ತದೆ. ಇದನ್ನು ನಾನು ಸುಮ್ಮನೆ ಬಿಡುವುದಿಲ್ಲ, ನಾನು ಪೊಲೀಸ್ ಕಂಪ್ಲೇಂಟ್ ಮಾಡುತ್ತೇನೆ ಎಂದು ಹೇಳುತ್ತಾಳೆ. ಅಷ್ಟರಲ್ಲಿ ಸುಮತಿಯ ಅಪ್ಪ, ಮೇಡಮ್ಮ, ಇದನ್ನು ಇಲ್ಲೇ ಬಿಟ್ಟು ಬಿಡೋಣ ಎಂದು ಹೇಳುತ್ತಾರೆ. ಸುಮತಿಯ ಅಮ್ಮ ಕೂಡ ಅದನ್ನೇ ಹೇಳುತ್ತಾರೆ. ಇಲ್ಲ, ನಾನು ಅವನ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇನೆ ಎಂದು ಸುಮತಿ ಹೇಳುತ್ತಾಳೆ. ಅದಕ್ಕೆ ಸುಮತಿಯ ಅಮ್ಮ, ಬೇಡಮ್ಮ, ಸಂಬಂಧ ಇನ್ನೂ ಹಾಳಾಗುತ್ತದೆ ಎಂದು ಹೇಳುತ್ತಾಳೆ. ಅದಕ್ಕೆ ಸುಮತಿ, ಇನ್ನೆಲ್ಲಿದೆ ಸಂಬಂಧ, ಅವನು ಇಷ್ಟು ಕೀಳು ಮಟ್ಟಕ್ಕೆ ಇಳಿದ ಮೇಲೆ ಅವನ ಜೊತೆ ಮತ್ತೆ ಬಾಳಲು ಸಾಧ್ಯವೇ? ನೀನು ಎಷ್ಟು ಬೇಡವೆಂದರೂ ನಾನು ಪ್ರೀತಿಯ ಆಕರ್ಷಣೆಗೆ ಒಳಗಾಗಿ ಅವನನ್ನು ಮದುವೆಯಾದೆ. ರವಿಯು ಒಳ್ಳೆಯವನಲ್ಲ. ಅವನ ಕಾಟದಿಂದ ನಾನು 2 ಸಾರಿ ಆತ್ಮಹತ್ಯೆಗೆ ಪ್ರಯತ್ನಪಟ್ಟಿದ್ದೆ. ನಾನು ಅವನ ಅತ್ತಿಗೆಗೆ ತಿರುಗಿ ಮಾತನಾಡಿದೆ ಎಂದು ನನ್ನ ಕತ್ತು ಹಿಸುಕಿದ್ದ. ನಾನು ಇದನ್ನು ನಿಮಗೆ ಹೇಳಿರಲಿಲ್ಲ. ನನಗೆ ಈಗ ಬುದ್ಧಿ ಬಂದಿದೆ. ನಾನು ಒಂಟಿಯಾಗಿ ಸಮಾಜವನ್ನು ಎದುರಿಸುತ್ತೇನೆ ಎಂದು ಅಳುತ್ತಾ ಹೇಳಿದಳು. ಸುಮತಿಯ ಅಮ್ಮ, ಅಳಬೇಡ, ಸುಮ್ಮನಿರು. ಅಪ್ಪ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಮಾತನಾಡೋಣ ಎಂದು ಹೇಳಿ ಸಮಾಧಾನ ಪಡಿಸುತ್ತದೆ. ಸುಮತಿಯ ಅಪ್ಪ ಡಿಸ್ಚಾರ್ಜ್ ಆಗಿ ಮನೆಗೆ ಬಂದಾಗ ಸುಮತಿಯನ್ನು ಕರೆದು, ಸದ್ಯಕ್ಕಂತೂ ನಿನ್ನನ್ನು ವಾಪಸ್ ಕಳಿಸುವುದಿಲ್ಲ, ಸ್ವಲ್ಪ ಸಮಯ ಬಿಟ್ಟು ಮುಂದಿನ ತೀರ್ಮಾನ
ಮುಂದಿನ ತೀರ್ಮಾನ ತೆಗೆದುಕೊಳ್ಳೋಣ. ನಮಗೆ ನೀನು ಮುಖ್ಯ ಎಂದು ಹೇಳುತ್ತಾರೆ. ನಾವು ಪೊಲೀಸ್ಗೆ ಹೇಳುವುದು ಬೇಡ, ನಾವು ಅವರ ಹಾಗೆ ಕೀಳು ಮಟ್ಟಕ್ಕೆ ಇಳಿಯೋದು ಬೇಡ ಎಂದು ಸುಮತಿಯ ಅಮ್ಮ ಹೇಳುತ್ತಾರೆ. ನಂತರ ರವಿಯ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ರವಿ ಮಾಡಿದ ಅವಾಂತರವನ್ನು ಹೇಳುತ್ತಾರೆ. ನಿಮ್ಮ ಮನೆಗೆ ನನ್ನ ಮಗಳನ್ನು ಯಾವ ಧೈರ್ಯದಿಂದ ಕಳುಹಿಸಲಿ? ನನ್ನ ಮಗಳನ್ನು ಕಳೆದುಕೊಳ್ಳೋದಕ್ಕೆ ಆಗುವುದಿಲ್ಲ ಎಂದು ಹೇಳುತ್ತಾರೆ. ಆಗ ರವಿಯ ಅಮ್ಮ ತನ್ನ ಮಗ ಮಾಡಿದ್ದೇ ಸರಿ ಅನ್ನೋ ಥರ ಮಾತನಾಡುತ್ತಾರೆ. ನಿಮ್ಮ ಮಗಳನ್ನು ಕಳುಹಿಸುವುದಕ್ಕೆ ಇಷ್ಟ ಇಲ್ಲದಿದ್ದರೆ ನೀವೇ ಇಟ್ಟುಕೊಳ್ಳಿ ಎಂದು ವ್ಯಂಗ್ಯವಾಗಿ ಮಾತನಾಡಿ ಫೋನನ್ನು ಕಟ್ಟು ಮಾಡುತ್ತಾರೆ. ರವಿ ಮಾಡಿದ್ದೇ ಸರಿ ಎಂದು ವಾದಿಸುವಾಗ ಏನು ಮಾಡಲಾಗದೆ ಸುಮತಿಯ ಅಪ್ಪ ಅಮ್ಮ ಸುಮ್ಮನಾದರು. ಇತ್ತ ಸುಮತಿಯ ಮನೆಯವರು ಸುಮ್ಮನಾಗಿದ್ದನ್ನು ನೋಡಿ ಇದು ತನ್ನದೇ ಗೆಲುವು, ನನಗೆ ಹೆದರಿ ಸುಮ್ಮನಾದರು ಎಂದು ಅತ್ತಿಗೆ ಜೊತೆ ಮಾತನಾಡಿ ಕೇಕೆ ಹಾಕುತ್ತಿರುತ್ತಾನೆ ರವಿ. ಆಗ ಅತ್ತಿಗೆ ನಂದಿನಿ, ನೀನು ಸರಿಯಾಗಿ ಮಾಡಿದ್ದೀಯಾ, ಅವಳಿಲ್ಲದಿದ್ದರೇನು ನಿನಗೆ ಇನ್ನೊಂದು ಮದುವೆ ಮಾಡುತ್ತೇನೆ, ಅವಳು ಸಾಯೋ ತನಕ ಒಂಟಿಯಾಗಿ ನರಳಬೇಕು ಎಂದು ಹೇಳುತ್ತಾಳೆ. ಇದು ಎಂದಿಗೂ ಸರಿಯಾಗದ ಸಂಸಾರ ಎಂದು ಯೋಚಿಸಿದ ಮನೆಯ ದೊಡ್ಡವರು ವಿಚ್ಛೇದನಕ್ಕೆ ಒಪ್ಪಿಕೊಳ್ಳುತ್ತಾರೆ. ಸುಮತಿ ತನಗೆ ರವಿಯಿಂದ ಯಾವುದೇ ಪರಿಹಾರ ಬೇಡ ಎಂದು ಖಂಡಿತವಾಗಿ ನಿರಾಕರಿಸಿದಳು. ಅವಳ ಅಪ್ಪ ಅಮ್ಮನೂ ಸಹ ಹಾಗೆ ಹೇಳಿದರು. ಕೋರ್ಟ್ನಲ್ಲಿ ಕೇಸಿಗಾಗಿ ಓಡಾಟ, ಒತ್ತಡ ಎಲ್ಲವೂ ಸೇರಿ ಸುಮತಿಗೆ ಸರಿಯಾಗಿ ಪರೀಕ್ಷೆ ಬರೆಯಲು ಸಾಧ್ಯವಾಗಲಿಲ್ಲ. ಅವಳ ಮುಂದಿನ ಭವಿಷ್ಯ ಹೇಗೆ ಎಂದು ಸುಮತಿಯ ಅಪ್ಪ ಅಮ್ಮ ಯೋಚನೆ ಮಾಡಲು ಶುರು ಮಾಡಿದರು. ಸುಮತಿ ಸ್ವಲ್ಪ ಬ್ಯುಸಿ ಆದರೆ ಎಲ್ಲ ವಿಷಯವನ್ನು ಮರೆಯಬಹುದು ಎಂದು ಅವಳನ್ನು ನೃತ್ಯ ಶಾಲೆಗೆ ಕರೆದುಕೊಂಡು ಹೋದರು. ಸುಮತಿಯ ಗುರುಗಳಾದ ಅನುರಾಧರಿಗೆ ಎಲ್ಲ ವಿಷಯಗಳು ಮೊದಲೇ ಗೊತ್ತಿತ್ತು. ಅವರು ಸುಮತಿಗೆ ಹೊಸ ಮಕ್ಕಳು ಸೇರಿದ್ದಾರೆ, ಅವರಿಗೆಲ್ಲ ಸುಮತಿ ಕಲಿಸಲಿ, ನಾನು ಅವಳಿಗೆ ಸಂಬಳ ಕೊಡುತ್ತೇನೆ, ಹಾಗೆ ನೃತ್ಯದಲ್ಲಿ ಮುಂದುವರಿಯಲಿ, ಅವಳಿಗೆ ಇದರಲ್ಲಿ ಒಳ್ಳೆಯ ಭವಿಷ್ಯವಿದೆ ಎಂದು ಹೇಳಿದಾಗ ಸುಮತಿಯ ಅಪ್ಪ ಅಮ್ಮ ಸಮಾಧಾನ ಪಟ್ಟುಕೊಂಡರು. ಸುಮತಿ ಯಾವಾಗಲೂ ತವರು ಮನೆಯಲ್ಲೇ ಇರುವುದು ನೋಡಿ ಅಕ್ಕಪಕ್ಕದವರು ಯಾಕೆ ಗಂಡನ ಮನೆಗೆ ಹೋಗುವುದಿಲ್ಲವೇ ಎಂದು ಕೇಳುತ್ತಿದ್ದರು. ವಿಷಯ ತಿಳಿಯದೇ ಇರುವವರು ಏನಾಯಿತು ಎಂದು ಸಿಕ್ಕಾಗೆಲ್ಲ ಕೇಳುತ್ತಿದ್ದರು. ವಾಕಿಂಗ್ ಹೋಗಲಿ, ಯಾವುದೇ ಫಂಕ್ಷನ್ ಹೋಗಲಿ ಮೊದಲು ಕೇಳುತ್ತಿದ್ದ ಪ್ರಶ್ನೆ ಇದು. ಆ ಕಡೆ ರವಿಯ ಅಪ್ಪ ಅಮ್ಮನಿಗೆ ಕೂಡ ಇದೇ ಪ್ರಶ್ನೆ ಬರುತ್ತಿತ್ತು. ಏಕೆ ಸೊಸೆಯನ್ನು ತವರಿಗೆ ಕಳಿಸಿದ್ದೀರಾ ಎಂದು. ಎರಡು ಮನೆಯವರಿಗೆ ಹೊರಗೆ ಹೋಗಲು ಬೇಸರವಾಗುತ್ತಿತ್ತು. ನಮ್ಮ ಸಮಾಜದಲ್ಲಿ ಹೀಗೆ ಬೇರೆಯವರ ಮನೆಯ ವಿಷಯ ಎಂದರೆ ಇನ್ನಿಲ್ಲದ ಕುತೂಹಲ ಜನರಿಗೆ. ನೋವು ಮರೆಯಲು ಬಯಸಿದಷ್ಟು ಮರೆಯಲು ಬಿಡುವುದಿಲ್ಲ ಈ ಜನರು. ಕಾಲ ಕಳೆದಂತೆ ರವಿಗೆ ಅನಿಸುತ್ತಿತ್ತು, ಇನ್ನೊಂದು ಮನೆಯಿಂದ ಬೆಳೆದು ಬಂದವಳು ಅವಳಿಗೆ ಹೊಂದಿಕೊಳ್ಳಲು ಅವಕಾಶ ಕೊಡಬೇಕಿತ್ತು. ನೀನು ನನ್ನ ಹಾಗೆ ನಮ್ಮ ಮನೆಯವರ ಹಾಗೆ ಇರಬೇಕು ಎಂದು ನಾನು ಅವಳ ಮೇಲೆ ಒತ್ತಡ ಹೇರಿದ್ದು ಜಾಸ್ತಿ ಆಯಿತು. ಅತ್ತಿಗೆಯ ಮಾತು ಕೇಳಿ ತಪ್ಪು ಮಾಡಿದೆ ನಾನು ಎಂದು ಅನಿಸುತ್ತಿತ್ತು. ಆದರೆ ನಂದಿನಿ ಮಾತ್ರ ರವಿಯ ಮನಸ್ಸು ಸುಮತಿಯ ಕಡೆಗೆ ವಾಲದಂತೆ ಏನಾದರೂ ಮಾಡುತ್ತಲೇ ಇದ್ದಳು. ಆದರೆ ಸುಮತಿ ಮಾತ್ರ ಎಲ್ಲ ಯೋಚನೆ ಬಿಟ್ಟು ತನ್ನ ಮನಸ್ಸನ್ನು ನೃತ್ಯದ ಕಡೆಗೆ ಇಟ್ಟಳು. ಅದರಲ್ಲಿ ಏನಾದರೂ ಸಾಧನೆ ಮಾಡುವುದೇ ಅವಳ ಗುರಿಯಾಗಿತ್ತು. ಆದ್ದರಿಂದ ಯಾರ ಮಾತನ್ನು ಕೇಳದೆ ಯಾವುದಕ್ಕೂ ತಲೆ ಕೆಡಿಸಿಕೊಳ್ಳದೆ ಇದ್ದಳು. ರವಿಯಿಂದ ಬೇರೆಯಾಗಿದ್ದು ತಪ್ಪು ಅಂತ ಅವಳ ಮನಸ್ಸಲ್ಲಿ ಒಂದು ಸಲವೂ ಅನಿಸಲೇ ಇಲ್ಲ. ಅವಳ ಪಾಲಿಗೆ ಅವನು ಬದಲಾಗದ ಮನುಷ್ಯ. ನನ್ನ ಮನಸ್ಸನ್ನು ಎಂದೂ ಅರ್ಥ ಮಾಡಿಕೊಳ್ಳಲಿಲ್ಲ. ನಾನು ಬಿಟ್ಟು ಬಂದಿದ್ದೆ ಸರಿ ಅನಿಸುತ್ತಿತ್ತು. ಕೊನೆಗೂ ಸುಮತಿಗೆ ರವಿಯಿಂದ ಬಿಡುಗಡೆ ಸಿಕ್ಕಿತು. ಅಂದರೆ ಅವರಿಗೆ ವಿಚ್ಛೇದನವಾಯಿತು. ಸುಮತಿಯ ಮನೆಯವರು ಇನ್ನೂ ನೀನು ವಿದ್ಯಾಭ್ಯಾಸ ಮುಂದುವರಿಸು ಎಂದು ಹೇಳಿದರು. ಅದಕ್ಕೆ ಸುಮತಿ ನನಗೆ ಇಷ್ಟವಿಲ್ಲ, ನಾನು ನೃತ್ಯದಲ್ಲಿ ಮುಂದುವರಿವೆ ಎಂದು ಹೇಳಿದಳು. ಈಗಾಗಲೇ ಸುಮತಿಗೆ ತುಂಬ ಜನ ಅಭಿಮಾನಿಗಳು ಹುಟ್ಟಿಕೊಂಡಿದ್ದರು. ಬೆಂಗಳೂರಿನಲ್ಲಿ ಎಲ್ಲ ಕಡೆ ಅವಳ ನೃತ್ಯ ತಂಡಕ್ಕೆ ಒಳ್ಳೆಯ ಆಹ್ವಾನ ಸಿಕ್ಕತೊಡಗಿತು. ಸುಮತಿಯೊಬ್ಬಳೇ ತುಂಬ ಪ್ರೋಗ್ರಾಂ ಕೊಡುತ್ತಿದ್ದಳು. ಎಲ್ಲರೂ ಅವಳ ನೃತ್ಯವನ್ನು ಇಷ್ಟಪಡಲಾರಂಭಿಸಿದರು. ಸುಮತಿಯ ಗುರುಗಳು ತನ್ನ ನೃತ್ಯ ಶಾಲೆಯನ್ನು ಅವಳಿಗೆ ಒಪ್ಪಿಸಿ ನೀನೇ ಮುಂದುವರಿಸು ಎಂದು ಹೇಳಿ ಮನೆಯಲ್ಲಿ ವಿಶ್ರಾಂತಿ ಜೀವನ ನಡೆಸಲು ಬಯಸಿದರು. ಇತ್ತ ರವಿಯ ಅತ್ತಿಗೆ ನಂದಿನಿ ರವಿಗೆ ಇನ್ನೊಂದು ಮದುವೆ ಮಾಡಲು ತಯಾರಿ ನಡೆಸುತ್ತಿದ್ದಳು. ಎಲ್ಲ ಕಡೆ ಹುಡುಗಿಯ ಮನೆಯವರ ಜೊತೆ ತಾನೇ ಮಾತನಾಡುತ್ತಿದ್ದಳು.
ರವಿ ಬೇಡ ಎಂದರೆ ಕೇಳದೆ ಎಲ್ಲ ಕಡೆಯಲ್ಲೂ ಹೆಣ್ಣು ನೋಡುತ್ತಿದ್ದಳು. ಬಂದವರಿಗೆಲ್ಲ ಇವನ ಕತೆ ತಿಳಿದು ಯಾರೂ ಒಪ್ಪುತ್ತಿರಲಿಲ್ಲ. ಹೆಣ್ಣಿನ ಮನೆ ಕಡೆಯವರು ಮೊದಲನೇ ಹೆಂಡತಿ ಯಾಕೆ ಡೈವರ್ಸ್ ಕೊಟ್ಟಳು ಎಂದು ಕೇಳಿದರೆ ಅವಳಿಗೆ ನಮ್ಮ ಜೊತೆ ಇರಲು ಇಷ್ಟ ಇರಲಿಲ್ಲ, ಅದಕ್ಕೆ ಡೈವರ್ಸ್ ಕೊಟ್ಟು ಹೋದಳು ಎಂದು ಎಲ್ಲರನ್ನೂ ನಂಬಿಸುತ್ತಿದ್ದಳು. ಕೊನೆಗೂ ನಂದಿನಿ ರವಿಗೆ ಒಂದು ಹೆಣ್ಣನ್ನು ಹುಡುಕಿಯೇ ಬಿಟ್ಟಳು. ಅವರು ನಿಶ್ಚಿತಾರ್ಥ ಬೇಡ ಎಂದು ತಾಂಬೂಲ ಮಾತ್ರ ಬದಲಾಯಿಸಿಕೊಂಡರು. ಇನ್ನು 3 ತಿಂಗಳಿಗೆ ಮದುವೆ ನಿಶ್ಚಯವಾಯಿತು. ಮದುವೆಗೆ ಬಟ್ಟೆ ಒಡವೆ ತರಲು ರವಿ ಮತ್ತು ಹುಡುಗಿಯ ಜೊತೆ ತಾನೂ ಕೂಡ ಹೋಗುತ್ತಿದ್ದಳು. ನಂದಿನಿ ಮೈದುನನ ಜೊತೆ ಅತಿಯಾಗಿ ಮಾತನಾಡುವುದು, ನಗುವುದು ನೋಡಿ ಹುಡುಗಿಗೆ ಬೇಸರವಾಗುತ್ತಿತ್ತು. ಹುಡುಗನಿಗೆ, ಹುಡುಗಿಗೆ ಎಲ್ಲರಿಗೂ ಅವಳೇ ಬಟ್ಟೆಯನ್ನು ಆರಿಸಿದ್ದಳು. ರವಿಯೂ ಕೂಡ ನಂದಿನಿ ಆರಿಸಿದ ಬಟ್ಟೆಯನ್ನು ತೆಗೆದುಕೊಂಡ. ಮತ್ತೆ ಮದುವೆಯ ಓಡಾಟವೆಲ್ಲ ಅವಳೇ ಮಾಡುತ್ತಿದ್ದಳು. ಎಲ್ಲರಿಗೂ ಪತ್ರಿಕೆಯೂ ಕೂಡ ಕೊಟ್ಟಾಯಿತು. ಇನ್ನು ಮದುವೆಗೆ 8 ದಿನ ಇದೆ ಎನ್ನುವಾಗ ರವಿಯ ಹುಟ್ಟುಹಬ್ಬ ಬಂದಿತು. ನಂದಿನಿ ಹುಡುಗಿಯ ತಂದೆ ತಾಯಿ, ಅಣ್ಣ, ಅತ್ತಿಗೆ ಎಲ್ಲರನ್ನೂ ಕರೆಸಿ ರವಿಯ ಬರ್ತ್ಡೇ ಆಚರಿಸುವ ಕಾರ್ಯಕ್ರಮವನ್ನು ಇಟ್ಟುಕೊಂಡಳು. ರವಿಯ ಅಪ್ಪ ಅಮ್ಮನಿಗೆ ಸದ್ಯ ಮಗನ ಜೀವನ ಸರಿಯಾಗುತ್ತಿದೆ ಎಂದು ಸಂತೋಷದಲ್ಲಿದ್ದರು. ಆದರೆ ಅವರ ಸಂತೋಷ ಹೆಚ್ಚು ಕಾಲ ಇರಲಿಲ್ಲ. ರವಿಯು ಕೇಕ್ ಕಟ್ ಮಾಡಿದ ಮೇಲೆ ನಂದಿನಿ ರವಿಗೆ ಕೇಕ್ ತಿನ್ನಿಸಿ ಅವನ ಮುಖಕ್ಕೆಲ್ಲ ಕೇಕ್ ಬಲಿದಳು. ಅಲ್ಲೇ ಇದ್ದ ಹುಡುಗಿಗೆ, ಅವರ ಮನೆಯವರಿಗೆ ಒಂದು ರೀತಿಯ ಮುಜುಗರವಾಯಿತು. ನಂದಿನಿ ರವಿಯ ಜೊತೆ ಇಷ್ಟು ಸಲಿಗೆಯಿಂದ ಇರೋದು ನೋಡಿ ಅವರಿಗೆ ಇಷ್ಟವಾಗಲಿಲ್ಲ. ಹುಡುಗಿಯ ಮನೆಯವರು ಮನೆಗೆ ಹೋದರು. ತಕ್ಷಣ ನನಗೆ ಈ ಮದುವೆ ಬೇಡ, ಅತ್ತಿಗೆ ಮೈದುನ ಸಲಿಗೆ ತುಂಬ ಜಾಸ್ತಿಯಾಯಿತು. ಈ 3 ತಿಂಗಳಿಂದ ನಾನು ನೋಡುತ್ತಲೇ ಇದ್ದೀನಿ. ಅವನು ಅತ್ತಿಗೆ ಹೇಳಿದ ಹಾಗೆ ಕೇಳುತ್ತಾನೆ. ಮುಂದೆಯೂ ಸಹ ಹೀಗೆ ಆಗುತ್ತದೆ. ಆದ್ದರಿಂದ ನನಗೆ ಈ ಮದುವೆ ಬೇಡ ಎಂದು ಹುಡುಗಿ ಹಠ ಹಿಡಿದಳು. ಹುಡುಗಿಯ ಅಪ್ಪ ಅಮ್ಮ, ಅಣ್ಣ, ಅತ್ತಿಗೆಗೆ ಎಲ್ಲರಿಗೂ ಹುಡುಗಿ ಹೇಳಿದ್ದು ಸರಿ ಎನಿಸಿತು. ರವಿಯ ಮನೆಗೆ ಹುಡುಗಿಯ ಅಣ್ಣ ಫೋನ್ ಮಾಡಿ, ಕ್ಷಮಿಸಿ ಸರ್, ನಮಗೆ ಈ ಮದುವೆ ಇಷ್ಟವಿಲ್ಲ. ಅತ್ತಿಗೆ ಮೈದುನನ ಸಲಿಗೆ ಅತಿಯಾಗಿದೆ. ನಮ್ಮ ಹುಡುಗಿ ಈ ಮದುವೆ ಬೇಡ ಎನ್ನುತ್ತಿದ್ದಾಳೆ. ಅವಳಿಗೆ ಬಲವಂತ ಮಾಡಲು ನಮಗೆ ಇಷ್ಟವಿಲ್ಲ ಎಂದು ಹೇಳಿದರು. ಅಯ್ಯೋ, ನಂದಿನಿಗೆ ಅಣ್ಣ ತಮ್ಮ ಯಾರೂ ಇಲ್ಲ. ಅದಕ್ಕೆ ರವಿಯನ್ನು ತನ್ನ ತಮ್ಮನೆಂದು ಹಚ್ಚಿಕೊಂಡಿದ್ದಾಳೆ ಎಂದು ರವಿಯ ಅಪ್ಪ ಹೇಳಿದರು. ಸಾಕು, ಸುಮ್ಮನಿರಿ ಸಾರ್. ಅಕ್ಕ ತಮ್ಮ ಹೇಗಿರುತ್ತಾರೆ ಎಂದು ಗೊತ್ತು. ಎಲ್ಲದಕ್ಕೂ ಒಂದು ಮಿತಿ ಇರಬೇಕು. ಅವರದು ಅತಿಯಾಯಿತು. ನನ್ನ ತಂಗಿ ಬೇಡವೆಂದ ಮೇಲೆ ಅವಳನ್ನು ಬಲವಂತಪಡಿಸಲು ನಮಗೆ ಇಷ್ಟವಿಲ್ಲ ಎಂದು ಹುಡುಗಿ ಅಣ್ಣ ಹೇಳಿದ. ಈ ಮದುವೆಯು ಮುರಿದು ಬಿತ್ತು. ಎಲ್ಲರಿಗೂ ಪತ್ರಿಕೆ ಹಂಚಿಕೆಯಾಗಿತ್ತು. ರವಿಯ ಮನೆಯವರಿಗೆ ಅವಮಾನದ ಮೇಲೆ ಅವಮಾನವಾಯಿತು. ನಂದಿನಿ ಮತ್ತೆ ಹುಡುಗಿಯ ಬಳಿ ಮಾತನಾಡುವೆ ಎಂದಳು. ಮನೆಯಲ್ಲಿ ಎಲ್ಲರೂ ಸದ್ಯ ನೀನು ಸುಮ್ಮನೆ ಇರು ಎಂದರು. ಎಲ್ಲ ನಿನ್ನಿಂದಲೇ ಆಗಿದ್ದು. ಮೈದುನನ ಜೊತೆ ಹೇಗಿರಬೇಕು, ಹಾಗಿದ್ದರೆ ಸುಮತಿಯೇ ಇವನ ಜೊತೆ ಇರುತ್ತಿದ್ದಳು ಎಂದರು. ಅವಳು ಮನೆ ಬಿಟ್ಟು ಹೋದರೂ ಅವಳದೇ ಜಪ ನಿಮಗೆ, ನನಗಿಂತ ಅವಳೇ ನಿಮಗೆ ಹೆಚ್ಚು ಎಂದು ನಂದಿನಿ ಕೋಪ್ ಮಾಡಿಕೊಂಡಳು. ಜೊತೆಗೆ ಜಗಳವಾಡಿ ಗಂಡನ ಹೆದರಿಸಿ ಬೆದರಿಸಿ ಬೇರೆ ಮನೆ ಮಾಡಿಕೊಂಡು ಹೋದಳು. ರವಿಯು ಇದೆಲ್ಲ ನೋಡಿ ಇನ್ನಷ್ಟು ಬೇಸರವಾಗಿ ವಿದೇಶಕ್ಕೆ ಹೊರಟು ಹೋದ. ಇತ್ತ ಸುಮತಿ ಮಾತ್ರ ದಿನದಿಂದ ದಿನಕ್ಕೆ ಹೆಸರು ಮಾಡುತ್ತಾ ಬಹಳ ಸಂತೋಷವಾಗಿದ್ದಳು. ವಿದೇಶಗಳಲ್ಲಿಯೂ ಕೂಡ ಅವಳ ನೃತ್ಯ ಕಾರ್ಯಕ್ರಮ ನಡೆಯುತ್ತಿತ್ತು. ಅವಳಿಗೆ ಬೇರೆ ಮದುವೆಯಾಗಲು ಎಷ್ಟೇ ಒತ್ತಾಯಿಸಿದರೂ ಅವಳು ಒಪ್ಪಲಿಲ್ಲ. ಸುಮತಿಯ ಸಾಧನೆ ನೋಡಿ ಸುಮತಿಯ ಅಪ್ಪ ಅಮ್ಮನಿಗೆ ಖುಷಿ, ಹಣ, ಕೀರ್ತಿ ಎಲ್ಲ ಒಲಿದು ಬಂದಿತು. ಹಾಗೆ ಮದುವೆಯಾಗಿ ಬಿಟ್ಟರೆ ಒಳ್ಳೆಯದು ಎಂದುಕೊಂಡರು. ಆದರೆ ಸುಮತಿ ಕಡ್ಡಿ ಮುರಿದ ಹಾಗೆ ನನಗೆ ಮದುವೆಯಾಗಲು ಇಷ್ಟವಿಲ್ಲ, ನನ್ನನ್ನು ಬಲವಂತ ಮಾಡಬೇಡಿ ಎಂದು ಹೇಳಿದಳು. ಒಂದು ದಿನ ಸುಮತಿ ಬಂದು ಅವಳ ಅಪ್ಪ ಅಮ್ಮನ ಬಳಿ, ಹೆಣ್ಣಿಗೆ ಮಗು ಹುಟ್ಟಿದಾಗಲೇ ಆಕೆ ಸಂತೃಪ್ತಳು. ನಾನು ಮಗುವಿನ ಪ್ರತಿಯೊಂದು ಹಂತವನ್ನು ಅನುಭವಿಸಲು ಬಯಸುವೆ. ಆ ಮಗುವಿನ ಬೆಳವಣಿಗೆ ಪ್ರತಿ ಕ್ಷಣವನ್ನು ಕಣ್ಣಾರೆ ನೋಡುವ ಆಸೆಯಾಗಿದೆ. ಅದಕ್ಕಾಗಿ ನಾನೊಂದು ನಿರ್ಧಾರ ಮಾಡಿರುವೆ. ಅದಕ್ಕೆ ನಿಮ್ಮ ಸಹಕಾರ ಬೇಕು ಎಂದಳು. ಏನು ನಿನ್ನ ನಿರ್ಧಾರ ಎಂದು ಅಪ್ಪ ಹೇಳಿದರು. ಯಾವುದಾದರೂ ಒಂದು ಅನಾಥ ಮಗುವನ್ನು ದತ್ತು ತೆಗೆದುಕೊಳ್ಳುವೆಯಾ ಎಂದು ಅಮ್ಮ ಕೇಳಿದರು. ಇಲ್ಲ ಎನ್ನುವಂತೆ ತಲೆ ಆಡಿಸಿರಲು ಸುಮತಿ, ಇಲ್ಲ ಅಮ್ಮ, ನಾನು ಗರ್ಭಿಣಿಯರು ಅನುಭವಿಸುವ ನೋವು, ಸಂಕಟ ಎಲ್ಲವನ್ನೂ ಅನುಭವಿಸಬೇಕು. ಸೃಷ್ಟಿಯ ಪ್ರತಿಯೊಂದು ಲೀಲೆಗಳನ್ನು ಅನುಭವಿಸಬೇಕು. ಅದಕ್ಕೆ ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನು ಇರುವೆ.
ನಾನು ಡಾಕ್ಟರ್ ಹತ್ರ ಮಾತನಾಡಿದ್ದೇನೆ. ಸ್ಪರ್ಮ್ ಡೊನೇಷನ್ ಮೂಲಕ ಫರ್ಟಿಲಿಟಿ ಟ್ರೀಟ್ಮೆಂಟ್ ಮಾಡಿಸಿಕೊಂಡು ಗರ್ಭ ಧರಿಸುತ್ತೇನೆ. ಈಗ ತುಂಬ ಜನ ಮದುವೆ ಇಷ್ಟವಿಲ್ಲದವರು ಹೀಗೆ ಮಾಡುತ್ತಾರೆ ಎಂದಳು. ಸುಮತಿಯ ಅಪ್ಪ ಅಮ್ಮ, ನಿನಗಿನ್ನು ಚಿಕ್ಕ ವಯಸ್ಸು, ಎಷ್ಟು ಕಾಲ ಒಂಟಿಯಾಗಿರುವೆ? ಈಗ ನಾವು ಇದ್ದೀವಿ, ಮುಂದೆ ಹೇಗಮ್ಮ? ಹೆಣ್ಣಿಗೆ ಗಂಡಿನ ಆಸರೆ ಬೇಕೇ ಬೇಕು. ನಿನ್ನನ್ನು ಇಷ್ಟಪಡುವ ಹುಡುಗನನ್ನು ಮದುವೆಯಾಗು ಎಂದು ಪರಿಪರಿಯಾಗಿ ಹೇಳಿದರು. ಸುಮತಿ, ಇಲ್ಲಮ್ಮ, ನನ್ನ ನಿರ್ಧಾರ ಸರಿಯಾಗಿದೆ. ನಾನು ಒಂಟಿಯಾಗಿ ಮಗುವನ್ನು ಎತ್ತು ಸಾಕಿ ಬೆಳೆಸಿ ಈ ಸಮಾಜಕ್ಕೆ ತೋರಿಸುವೆ ಎಂದು ದೃಢ ನಿರ್ಧಾರದಿಂದ ಹೇಳಿದಳು. ಕೊನೆಗೂ ಸುಮತಿ IVF ಮುಖಾಂತರ ಗರ್ಭ ಧರಿಸಿದಳು. ಗರ್ಭಿಣಿಯಾದಾಗ ದೇಹದಲ್ಲಿ ಆಗುವ ಪ್ರತಿಯೊಂದು ಬದಲಾವಣೆಯನ್ನು ಖುಷಿಯಿಂದ ಅನುಭವಿಸಿದಳು. ಸುಮತಿಯು ಅವಳಿ ಮಕ್ಕಳಿಗೆ ಜನ್ಮ ನೀಡಿದಳು. ಒಂದು ಗಂಡು, ಒಂದು ಹೆಣ್ಣು, ಇಬ್ಬರು ಮಕ್ಕಳ ತಾಯಿಯಾದಳು. ರವಿಯು ಅಪ್ಪ ಅಮ್ಮನಿಗೆ ಫೋನ್ ಮಾಡಿದಾಗೆಲ್ಲ ಸುಮತಿಯು ಇನ್ನೂ ಮದುವೆಯಾಗಿಲ್ಲ, ಅವಳ ಜೊತೆ ಕ್ಷಮೆ ಕೇಳು, ಮಾತನಾಡು, ಅವಳನ್ನು ಕರೆಸಿಕೋ ಎಂದು ಹೇಳುತ್ತಿದ್ದರು. ಒಮ್ಮೆ ಸುಮತಿ ಮಕ್ಕಳೊಂದಿಗೆ ಇರುವ ಫೋಟೋವನ್ನು ಯಾವುದೋ ಪತ್ರಿಕೆಯಲ್ಲಿ ನೋಡಿದ. ಅವಳಿಗೆ ಬೇರೆ ಮದುವೆಯಾಗಿದೆ ಎಂದುಕೊಂಡಿದ್ದ. ಒಂದು ಸಮ್ಮೇಳನದಲ್ಲಿ ಸುಮತಿಯ ನೃತ್ಯ ಕಾರ್ಯಕ್ರಮವಿದ್ದು ಅಲ್ಲಿಯೇ ರವಿಯು ಕೂಡ ಬಂದಿದ್ದ. ಅಲ್ಲಿ ಸುಮತಿಯ ಅಪ್ಪ ಅಮ್ಮ ಅವಳ ಮಕ್ಕಳಿಬ್ಬರು ಕರೆದುಕೊಂಡು ಬಂದಿದ್ದರು. ಅದನ್ನು ನೋಡಿ ಅವರನ್ನು ಮಾತನಾಡಿಸಲು ಮುಖವಿಲ್ಲದೆ ಒಬ್ಬನೇ ನಿಂತಿದ್ದ. ಅಷ್ಟರಲ್ಲಿ ನೃತ್ಯ ಶುರುವಾಯಿತು. ಅವಳನ್ನು ನೋಡುತ್ತಾ ತಾನೇ ಮೈಮರೆತ. ಸುಮತಿಯು ನಿಜವಾಗಲೂ ಅದ್ಭುತ ನೃತ್ಯಗಾರ್ತಿ. ನಿಜಕ್ಕೂ ಅವಳು ನನ್ನಿಂದ ದೂರ ಹೋಗಿದ್ದೇ ಸರಿ, ಇಲ್ಲವೆಂದರೆ ಅವಳು ಇಷ್ಟು ಸಾಧನೆ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಅಷ್ಟರಲ್ಲಿ ಯಾರೋ ಮಾತನಾಡುವುದು ಕೇಳಿಸಿತು. ಸುಮತಿ ಅವರು ಮದುವೆಯಾಗಿಲ್ಲ, ಅವರು ಸಿಂಗಲ್ ಪೇರೆಂಟ್. ಮಕ್ಕಳಿಗೆ ತಂದೆ ತಾಯಿ ಎರಡೂ ಅವರೇ ಆಗಿದ್ದಾರೆ. ಆಗ ರವಿ, ಅವಳು ಮದುವೆಯಾಗದೆ ಒಂಟಿಯಾಗಿ ಜೀವನದಲ್ಲಿ ಗೆದ್ದಳು, ಆದರೆ ಅವಳನ್ನು ನೋಯಿಸಿದ ನಮ್ಮ ಕುಟುಂಬ ಛಿದ್ರವಾಯಿತು. ಅದಕ್ಕೆ ಈಗ ನಾನು ನೆಮ್ಮದಿಯಿಂದ ಇದ್ದು ಇಷ್ಟು ದೊಡ್ಡ ಸಾಧನೆ ಮಾಡಲು ಸಾಧ್ಯವಾಯಿತು. ಈಗ ಹಣ, ಕೀರ್ತಿ ಎರಡೂ ನನ್ನ ಜೊತೆ ಇದೆ. ಮುಂದೆ ಸಹ ಒಂಟಿಯೇ ಈ ಎರಡು ಮಕ್ಕಳಿಗೆ ಅಮ್ಮ ಅಪ್ಪ ಎರಡು ನಾನೇ. ಎಲ್ಲ ಹೆಣ್ಣು ಮಕ್ಕಳಿಗೆ ಒಂದು ಕಿವಿ ಮಾತು: ಜೀವನದಲ್ಲಿ ಒಮ್ಮೆ ಸೋತರೆ ಹತಾಶರಾಗಬೇಡಿ. ಅದಕ್ಕೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ. ಜೀವನದಲ್ಲಿ ಒಂದು ದಾರಿ ಮುಚ್ಚಿದರೆ ಇನ್ನೊಂದು ದಾರಿ ಇರುವುದು. ನಾವು ಯಾವುದಕ್ಕೂ ಹೆದರದೆ ಮುನ್ನಡೆಯಬೇಕು ಎಂದು ಸಂದರ್ಶನದಲ್ಲಿ ಸುಮತಿ ಹೇಳುತ್ತಿದ್ದದನ್ನು ರವಿಯು ಕೇಳುತ್ತಿದ್ದ. ಸುಮತಿಯು ಇನ್ನು ತನ್ನ ಪಾಲಿಗೆ ಕೈಗೆಟುಕದ ನಕ್ಷತ್ರ. ಅವಳು ನನ್ನಿಂದ ತುಂಬಾ ದೂರ ಹೋಗಿದ್ದಾಳೆ. ಅವಳಲ್ಲ ಒಂಟಿ, ಅವಳು ಜೀವನದಲ್ಲಿ ಗೆದ್ದವಳು. ನಾನು ಸೋತೆ, ನಾನೇ ಒಂಟಿಯಾಗಿದ್ದು ಎಂದು ರವಿ ಯೋಚಿಸುತ್ತಾ ತಲೆ ಮೇಲೆ ಕೈ ಹೊತ್ತು ಕೂತ. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.